ಮೊದಲನೇ ಪ್ರಶ್ನೆ, ಬಟ್ಟೆ ಮತ್ತು ಪಾತ್ರೆಗಳನ್ನು ಸ್ವಚ್ಛಗೊಳಿಸಲು ಬಳಸುವಂತಹ ಮಾರ್ಜಕಗಳು ಏನನ್ನು ಒಳಗೊಂಡಿರುತ್ತವೆ? ಡಿಟರ್ಜೆಂಟ್ಸ್ ಯೂಸ್ಡ್ ಫಾರ್ ಕ್ಲೀನಿಂಗ್ ಕ್ಲಾತ್ಸ್ ಅಂಡ್ ಯುಟೆನ್ಸಿಲ್ಸ್ ಕಂಟೇನ್. ಸಲ್ಫೋನೇಟ್ಗಳನ್ನು ಒಳಗೊಂಡಿರುತ್ತವೆ. ಎಪಾಕ್ಸಿ ರಾಳಗಳನ್ನು ಏನನ್ನಾಗಿ ಬಳಸುತ್ತಾರೆ? ಎಪಾಕ್ಸಿ ರೆಸಿನ್ಸ್ ಆರ್ ಯೂಸ್ಡ್ ಆಸ್. ಅಂಟುಗಳು ಅಡ್ಹೆಸಿವ್ಸ್. ಕೆಳಗಿನವುಗಳಲ್ಲಿ ಯಾವುದನ್ನು ಸಾಮಾನ್ಯವಾಗಿ ಪಾಲಿಮೈಡ್ ಎಂದು ಕರೆಯಲಾಗುತ್ತದೆ? ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಕಾಮನ್ಲಿ ಕಾಲ್ಡ್ ಎ ಪಾಲಿಮೈಡ್? ನೈಲಾನ್ ಅನ್ನು ಪಾಲಿಅಮೈಡ್ ಎಂದು ಕರೆಯಲಾಗುತ್ತದೆ. ಪೆಟ್ರೋಲಿಯಂ ಬೆಂಕಿಗಾಗಿ ಯಾವ ರೀತಿಯ ಅಗ್ನಿಶಾಮಕವನ್ನು ಬಳಸಲಾಗುತ್ತದೆ? ವಿಚ್ ಟೈಪ್ ಆಫ್ ಫೈರ್ ಎಕ್ಸ್ಟಿಂಗ್ಯೂಷರ್ ಈಸ್ ಯೂಸ್ಡ್ ಫಾರ್ ಪೆಟ್ರೋಲಿಯಂ ಫೈರ್? ಪುಡಿ ಪ್ರಕಾರ ಅಂದರೆ ಪೌಡರ್ ಟೈಪ್ ಎಕ್ಸ್ಟಿಂಗ್ಯೂಷರ್. ಸಿಮೆಂಟ್ ಉದ್ಯಮದಲ್ಲಿ ಅಗತ್ಯವಿರುವ ಪ್ರಮುಖ ಕಚ್ಚಾ ವಸ್ತುಗಳು ಯಾವುವು? ವಿಚ್ ಆರ್ ದ ಇಂಪಾರ್ಟೆಂಟ್ ರಾ ಮೆಟೀರಿಯಲ್ಸ್ ರಿಕ್ವೈರ್ಡ್ ಇನ್ ಸಿಮೆಂಟ್ ಇಂಡಸ್ಟ್ರಿ? ಸುಣ್ಣದ ಕಲ್ಲು ಮತ್ತು ಕ್ಲೇ. ಗಾಜಿಗೆ ಗಾಢವಾದ ನೀಲಿ ಬಣ್ಣವನ್ನು ಯಾವುದರಿಂದ ನೀಡಲಾಗುತ್ತದೆ? ಡೀಪ್ ಬ್ಲೂ ಕಲರ್ ಈಸ್ ಇಂಪಾರ್ಟೆಡ್ ಟು ಗ್ಲಾಸ್ ಬೈ ದ ಪ್ರೆಸೆನ್ಸ್ ಆಫ್ ಕೋಬಾಲ್ಟ್ ಆಕ್ಸೈಡ್. ವಲ್ಕನೀಕರಣದಲ್ಲಿ ನೈಸರ್ಗಿಕ ರಬ್ಬರನ್ನು ಯಾವುದರೊಂದಿಗೆ ಬಿಸಿ ಮಾಡಲಾಗುತ್ತದೆ? ಇನ್ ವಲ್ಕನೈಸೇಷನ್ ನ್ಯಾಚುರಲ್ ರಬ್ಬರ್ ಈಸ್ ಹೀಟೆಡ್ ವಿತ್. ಸಲ್ಫರ್ ಗಂಧಕ. ಸಫೋನಿಫಿಕೇಶನ್ ನಂತರ ದ್ರಾವಣದಿಂದ ಸೋಪನ್ನು ಬೇರ್ಪಡಿಸಲು ಸಾಮಾನ್ಯ ಉಪ್ಪು ಹೇಗೆ ಸಹಾಯ ಮಾಡುತ್ತದೆ? ಹೌ ಡಸ್ ಕಾಮನ್ ಸಾಲ್ಟ್ ಹೆಲ್ಪ್ ಇನ್ separating soap from the solution after saponification? ಸೋಪಿನ ಕರಗುವಿಕೆಯನ್ನು ಕಡಿಮೆ ಮಾಡುವ ಮೂಲಕ. ಸಾಬೂನುಗಳು ಯಾವುವು? ವಾಟ್ ಆರ್ ದ ಸೋಪ್ಸ್? ಭಾರವಾದ ಕೊಬ್ಬಿನಾಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳು. ಸೋಡಿಯಂ ಆರ್ ಪೊಟ್ಯಾಷಿಯಂ ಸಾಲ್ಟ್ಸ್ ಆಫ್ ಹೆವಿಯರ್ ಫ್ಯಾಟಿ ಆಸಿಡ್ಸ್. ಚರ್ಮದ ಪ್ರಮುಖ ಅಂಶವೆಂದರೆ? ದ ಮೇಜರ್ ಇಂಗ್ರೀಡಿಯೆಂಟ್ ಆಫ್ ಲೆದರ್ ಈಸ್. ಕಾಲಜನ್. ಆಪ್ಟಿಕಲ್ ಫೈಬರ್ಗಳನ್ನು ಮುಖ್ಯವಾಗಿ ಈ ಕೆಳಗಿನ ಯಾವುದಕ್ಕೆ ಬಳಸಲಾಗುತ್ತದೆ? ಆಪ್ಟಿಕಲ್ ಫೈಬರ್ಸ್ ಆರ್ ಮೇನ್ಲಿ ಯೂಸ್ಡ್ ಫಾರ್ ವಿಚ್ ಆಫ್ ದ ಫಾಲೋವಿಂಗ್? ಸಂವಹನ ಕಮ್ಯುನಿಕೇಷನ್ನಲ್ಲಿ ಬಳಸಲಾಗುತ್ತದೆ. ರೇಯನ್ ಇದು ರಾಸಾಯನಿಕವಾಗಿ. ರೇಯನ್ ಈಸ್ ಕೆಮಿಕಲಿ. ಸೆಲ್ಯುಲೋಸ್. ವುಡ್ ಯಾವುದರ ತಯಾರಿಕೆಗೆ ಮುಖ್ಯ ಕಚ್ಚಾ ವಸ್ತುವಾಗಿದೆ? ವುಡ್ ಈಸ್ ದ ಮೇನ್ ರಾ ಮೆಟೀರಿಯಲ್ ಫಾರ್ ದ ಮ್ಯಾನುಫ್ಯಾಕ್ಚರ್ ಆಫ್ ಕಾಗದ, ಪೇಪರ್. ಕೆಳಗಿನವುಗಳಲ್ಲಿ ಯಾವುದು
ಪ್ರೋಟೀನ್ ಆಗಿದೆ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಎ ಪ್ರೋಟೀನ್? ನೈಸರ್ಗಿಕ ರಬ್ಬರ್, ನ್ಯಾಚುರಲ್ ರಬ್ಬರ್ ಈಸ್ ಎ ಪ್ರೋಟೀನ್. ಗಾಜಿನ ತಯಾರಿಕೆಯ ಸಮಯದಲ್ಲಿ ಗಾಜಿನಿಂದ ಗಾಳಿಯ ಗುಳ್ಳೆಗಳನ್ನು ತೆಗೆದುಹಾಕಲು ಕೆಳಗಿನವುಗಳಲ್ಲಿ ಯಾವುದನ್ನು ಬಳಸಲಾಗುತ್ತದೆ? ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಯೂಸ್ಡ್ ಫಾರ್ ರಿಮೂವಿಂಗ್ ಏರ್ ಬಬಲ್ಸ್ ಫ್ರಮ್ ಗ್ಲಾಸ್ ಡ್ಯೂರಿಂಗ್ ಇಟ್ಸ್ ಮ್ಯಾನುಫ್ಯಾಕ್ಚರ್? ಆರ್ಸೆನಸ್ ಆಕ್ಸೈಡ್. ಸೋಪ್ ಇದು ಡ್ಯಾಶ್ಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣದ ಮಿಶ್ರಣವಾಗಿದೆ. ಸೋಪ್ ಈಸ್ ಎ ಮಿಕ್ಸ್ಚರ್ ಆಫ್ ಸೋಡಿಯಂ ಆರ್ ಪೊಟ್ಯಾಷಿಯಂ ಸಾಲ್ಟ್ಸ್ ಆಫ್ monocarboxylic acids. Soap is a mixture of sodium or potassium salts of monocarboxylic acids. ಜಿಪ್ಸಮ್ ಅನ್ನು ಸಿಮೆಂಟ್ ಕ್ಲಿಂಕರ್ಗೆ ಏಕೆ ಸೇರಿಸಲಾಗುತ್ತದೆ? ಜಿಪ್ಸಮ್ ಈಸ್ ಆಡೆಡ್ ಟು ಸಿಮೆಂಟ್ ಕ್ಲಿಂಕರ್ to decrease the rate of setting of cement. ಸಿಮೆಂಟ್ ಹೊಂದಿಸುವ ದರವನ್ನು ಕಡಿಮೆ ಮಾಡಲು. ಜಿಪ್ಸಮ್ ಈಸ್ ಆಡೆಡ್ ಟು ಸಿಮೆಂಟ್ ಕ್ಲಿಂಕರ್ ಟು ಡಿಕ್ರೀಸ್ ದ ರೇಟ್ ಆಫ್ ಸೆಟ್ಟಿಂಗ್ ಆಫ್ ಸಿಮೆಂಟ್. ಕಾಗದ ತಯಾರಿಕೆಗೆ ಬೇಕಾಗಿರುವುದು ಏನು? ಪೇಪರ್ ಈಸ್ ಮ್ಯಾನುಫ್ಯಾಕ್ಚರ್ಡ್ ಬೈ wood, calcium, hydrogen sulfide and resin. ರಾಳ. ವುಡ್, ಕ್ಯಾಲ್ಸಿಯಂ, ಹೈಡ್ರೋಜನ್ ಸಲ್ಫೈಡ್ ಮತ್ತು ರೆಸಿನ್ಗಳು ಪೇಪರ್ ಮ್ಯಾನುಫ್ಯಾಕ್ಚರಲ್ಲಿ ಬಳಸುವ ಕಚ್ಚಾ ವಸ್ತುಗಳು. ಬಳಕೆಯಾಗದ ನೈಸರ್ಗಿಕ ಅನಿಲದ ಬೃಹತ್ ಸಂಪನ್ಮೂಲವನ್ನು ಯಾವುದರ ಉತ್ಪಾದನೆಯಲ್ಲಿ ಬಳಸಬಹುದು? The vast resources of unutilized natural gas can be used in the production of ರಸಗೊಬ್ಬರಗಳು, ಫರ್ಟಿಲೈಸರ್ಸ್. ಗ್ಲಾಸ್ ಅನ್ನು ಯಾವ ಮಿಶ್ರಣದಿಂದ ತಯಾರಿಸಲಾಗುತ್ತದೆ? ಗ್ಲಾಸ್ ಈಸ್ ಮೇಡ್ ಆಫ್ ದ ಮಿಕ್ಸ್ಚರ್ ಆಫ್ ಸ್ಯಾಂಡ್ ಅಂಡ್ ಸಿಲಿಕೇಟ್ಸ್. ಮರಳು ಮತ್ತು ಸಿಲಿಕೇಟ್ಗಳು. ಮ್ಯಾಕ್ ಸಂಖ್ಯೆ ಯಾವುದಕ್ಕೆ ಸಂಬಂಧಿಸಿದೆ? ಮ್ಯಾಕ್ ನಂಬರ್ ಈಸ್ ಅಸೋಸಿಯೇಟೆಡ್ ವಿತ್ ಜೆಟ್ ವಿಮಾನಗಳಿಗೆ ಸಂಬಂಧಿಸಿದೆ. ಭಾರತದಲ್ಲಿ ಸುಮಾರು 3.97 ಮಿಲಿಯನ್ ಜನರು ಭಯಾನಕ ವೈರಸ್ ಅನ್ನು ಹೊತ್ತಿದ್ದಾರೆ. ಇದು ಯಾವ ವೈರಸ್? ನಿಯರ್ಲಿ 3.97 million people carry the dreaded virus in India. What virus is it? ಹೆಪಟೈಟಿಸ್ ಬಿ ಮತ್ತು HIV ಅಥವಾ ಏಡ್ಸ್ ಇವೆರಡು, ಎ ಮತ್ತು ಬಿ ಎರಡು ಅಂದರೆ ಹೆಪಟೈಟಿಸ್ ಬಿ, HIV, ಏಡ್ಸ್ ಇವುಗಳನ್ನು 3.97 ಮಿಲಿಯನ್ ಅಷ್ಟು ಜನರು ಭಾರತದಲ್ಲಿ ಹೊಂದಿದ್ದಾರೆ ಅಥವಾ ಹೊತ್ತಿದ್ದಾರೆ. BCG ವ್ಯಾಕ್ಸಿನೇಷನ್ ಅನ್ನು ನವಜಾತ ಶಿಶುವಿಗೆ ಈ ಕೆಳಗಿನ ಅವಧಿಯಲ್ಲಿ ಮಾಡಬೇಕು. BCG vaccination should be done to a newborn baby within 7 days. 7 ದಿನಗಳ ಒಳಗೆ ಹುಟ್ಟಿದ 7 ದಿನಗಳ ಒಳಗೆ BCG ವ್ಯಾಕ್ಸಿನೇಷನ್ ಅನ್ನು ನವಜಾತ ಶಿಶುವಿಗೆ ಕೊಡಬೇಕು.
ಟರ್ಮಿನೇಟರ್ ಸೀಡ್ಸ್ನ ಆಮದನ್ನು ಸರ್ಕಾರ ಏಕೆ ನಿಷೇಧಿಸಿತು? ವೈ ಡಿಡ್ ದ ಗೌರ್ಮೆಂಟ್ ಬ್ಯಾನ್ ದ ಇಂಪೋರ್ಟ್ ಆಫ್ ಟರ್ಮಿನೇಟರ್ ಸೀಡ್ಸ್? ಏಕೆಂದರೆ ಈ ಬೀಜಗಳು ಮತ್ತಷ್ಟು ಗುಣಿಸುವುದನ್ನು ತಡೆಯಲು ತಳೀಯವಾಗಿ ವಿನ್ಯಾಸಗೊಳಿಸಿದ ಗುಣಲಕ್ಷಣಗಳನ್ನು ಹೊಂದಿರುತ್ತವೆ. ತಳೀಯವಾಗಿ ವಿನ್ಯಾಸಗೊಳಿಸಿದ ಗುಣಲಕ್ಷಣಗಳನ್ನು ಹೊಂದಿರುತ್ತವೆ. ಹಾಗಾಗಿ ವಾತಾವರಣದ ಮಾಲಿನ್ಯದ ಮಟ್ಟ ಹೆಚ್ಚಾದರೆ ಏನಾಗುತ್ತದೆ? ಇಫ್ ದ ಲೆವೆಲ್ ಆಫ್ ಅಟ್ಮಾಸ್ಫಿಯರಿಕ್ ಪೊಲ್ಯೂಷನ್ ಇನ್ಕ್ರೀಸಸ್, ದಿನದ ಅವಧಿ ಹೆಚ್ಚಾಗುತ್ತದೆ. ದ ಲೆಂತ್ ಆಫ್ ಡೇ ಇನ್ಕ್ರೀಸಸ್. ಮೊದಲ ಆಟೋಮೊಬೈಲ್ಗಳನ್ನು ನಿರ್ಮಿಸಿದವರು ಯಾರು? ಹೂ ಪ್ರೊಡ್ಯೂಸ್ಡ್ ದ ಫಸ್ಟ್ ಆಟೋಮೊಬೈಲ್ಸ್? ಕಾರ್ಲ್ ಬೆಂಜ್. ಸಂಸ್ಥೆಯ ಪರಿಚಯಾತ್ಮಕ ವೆಬ್ ಪುಟವನ್ನು ಏನೆಂದು ಕರೆಯುತ್ತಾರೆ? ವಾಟ್ ಈಸ್ ಆನ್ ಆರ್ಗನೈಸೇಷನ್ಸ್ ಇಂಟ್ರೊಡಕ್ಟರಿ ವೆಬ್ ಪೇಜ್ ಕಾಲ್ಡ್? ಮುಖಪುಟ, ಹೋಮ್ ಪೇಜ್ ಅಂತ ಕರೀತಾರೆ. ನೆಲ ಬಾಂಬ್ಗಳನ್ನು ಪತ್ತೆ ಹಚ್ಚಲು ಈ ಕೆಳಗಿನವುಗಳಲ್ಲಿ ಯಾವುದು ಉಪಯುಕ್ತವಾಗಿದೆ? Which one of the following are useful in the detection of land mines? ಕಣಜ, ವಾಸ್ಪ್ ಅಂತ ಕರೀತಾರೆ ಇಂಗ್ಲಿಷಲ್ಲಿ. ಗಾಳಿಯ ಬಲ ಮತ್ತು ವೇಗವನ್ನು ಖಚಿತಪಡಿಸಿಕೊಳ್ಳಲು ಬಳಸುವ ಸಾಧನ ಯಾವುದು? ಇನ್ಸ್ಟ್ರೂಮೆಂಟ್ ಯೂಸ್ಡ್ ಟು ಎನ್ಶ್ಯೂರ್ ದ ಫೋರ್ಸ್ ಅಂಡ್ ವೆಲಾಸಿಟಿ ಆಫ್ ದ ವಿಂಡ್ ಈಸ್? ಅನಿಮೋಮೀಟರ್. ಎಪಿಗ್ರಫಿ ಎಂದರೇನು? ಎಪಿಗ್ರಫಿ ಮೀನ್ಸ್ ಶಾಸನಗಳ ಅಧ್ಯಯನ, ಸ್ಟಡಿ ಆಫ್ ಇನ್ಸ್ಕ್ರಿಪ್ಷನ್ಸ್. ಹೈಡ್ರೋಕಾರ್ಬನ್ನ ನೈಸರ್ಗಿಕ ಮೂಲ ಯಾವುದು? ದ ನ್ಯಾಚುರಲ್ ಸೋರ್ಸ್ ಆಫ್ ಹೈಡ್ರೋಕಾರ್ಬನ್ ಈಸ್? ಕಚ್ಚಾ ತೈಲ, ಜೀವರಾಶಿ, ಕಲ್ಲಿದ್ದಲು, ಕಾರ್ಬೋಹೈಡ್ರೇಟ್ಗಳು. ವಾಟ್ ಈಸ್ ದ ನ್ಯಾಚುರಲ್ ಸೋರ್ಸ್ ಆಫ್ ಹೈಡ್ರೋಕಾರ್ಬನ್? ಹೈಡ್ರೋಕಾರ್ಬನ್ನ ನೈಸರ್ಗಿಕ ಮೂಲ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ನನ್ನ ಮುಂದಿನ ವಿಡಿಯೋದಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ತಿಳಿಸುತ್ತೇನೆ. ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿರಿ. ಧನ್ಯವಾದಗಳು.